ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್, ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್ ವೀಕ್ಷಕರೇ, ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ ಒಬ್ಬ ಅದ್ಭುತ ಕಲಾವಿದ ರಮೇಶ್ ಪಂಡಿತ್ ಅವರು. ಇವರು ಖಳನಾಯಕನಾಗಿ ಫೇಮಸ್ ಆದರೂ ಕೂಡ ಪೋಷಕ ನಟನಾಗಿ ರಂಗಭೂಮಿಯಲ್ಲಿ ಕಿರುತೆರೆ ಹಿರಿತೆರೆ ಎಲ್ಲದರಲ್ಲೂ ಪಾತ್ರಗಳನ್ನ ಮಾಡ್ಕೊಂಡ್ಬಂದಿದ್ದಾರೆ. ಇವರು ಹೀರೋ ಆಗಿ ಕೂಡ ಒಂದು ಸೀರಿಯಲನ್ನು ಮಾಡಿದ್ದಾರೆ. ಆ ಸೀರಿಯಲ್ ಹೇಗಾಯಿತು, ಅವರ ಅನುಭವಗಳು ಏನು ಅಂತ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಬ್ಯಾಕ್ ಸ್ಟೇಜ್ ವರ್ಕ್ ಮಾಡಿಕೊಂಡು, ಆನ್ ಸ್ಟೇಜ್ ವರ್ಕ್ ಮಾಡಿಕೊಂಡು, ನಾಟಕ ಮಾಡಿಕೊಂಡು, ಸಿನಿಮಾ ಮಾಡಿಕೊಂಡು, ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಎಲ್ಲದನ್ನು ಮಾಡಿ, ವಿಲನ್ನೂ ಆಗಿ ಎಲ್ಲದನ್ನು ಮಾಡಿ ಗ್ಯಾಪಲ್ಲಿ ಒಂದು ಹೀರೋ ಆಗಿ ಮಾಡ್ತೀರಾ ಸೀರಿಯಲ್. ಹೌದು, ಆ ಸೀರಿಯಲ್ ಬಗ್ಗೆ ಹೇಳಿ. ಅದು ಬಿ ಸುರೇಶ ಡೈರೆಕ್ಟ್ರು, ಹೊಸ ಹೆಜ್ಜೆ ಅಂತ. ಸುನೇತ್ರ ನನ್ನ ಹೆಂಡತಿ ರೋಲು. ನಿಮ್ಮ ರಿಯಲ್ ಲೈಫ್ ಹೀರೋಯಿನ್ನೇ ಇಲ್ಲೂ ಕೂಡ ಹೀರೋಯಿನ್. ನನಗೆ ಅಲ್ಲೇ ಮದುವೆ ಮಾಡ್ಬಿಟ್ರು ಹೊಸ ಹೆಜ್ಜೆಯಲ್ಲಿ. ಓಕೆ, ಲಮಾಣಿ ಸ್ಟೈಲು. ಗುರು ಹೇಳ್ಬಿಟ್ಟೆ, ಅವರಿಬ್ಬರು ಲವ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ನ. ಏನು ಸೀನು ಅಂತಂತೆ, ಮದುವೆ ಅಂದಂತೆ. ಅವರು ಲಮಾಣಿ ಸ್ಟೈಲಲ್ಲಿ ಮದುವೆ ಮಾಡಿಸೇ ಬಿಟ್ರು ನಮಗೆ. ಓಕೆ, ಅದು ಒಂದು ನನಗೆ ನಾನು ಹೀರೋನಾ ಕಣೋ, ಲಂಬಾಣಿಯವರ ನಿನ್ನ ಕಲರ್ ಇರ್ತಾರೆ, ನನ್ನ ಕಲರ್ ಇದ್ಬಿಟ್ರೆ ಹೀರೋನಾ? ಇಲ್ಲ ಕಣೋ, ನಿನ್ನ ಪಾತ್ರಕ್ಕೆ ಸೂಟ್ ಆಗ್ತೀಯಾ? ಸರಿ ಆಯ್ತಪ್ಪ ಮಾಡೋಣ. ಚೆನ್ನಾಗಿತ್ತು ಅದು ಒಂಥರ. ಲಂಬಾಣಿ ಜಾಗದಲ್ಲೇ ಮಾಡಿದ್ವಿ. ಅವರ ಬದುಕಿನ ಶೈಲಿ ಬೇರೆ ಥರ ಇರುತ್ತೆ. ಅವರು ಸ್ನಾನಗಳೇ ಮಾಡಲ್ವಂತೆ ಮೇಡಮ್, ಒಂದೊಂದು ವಾರ ಸ್ನಾನ ಮಾಡಲ್ವಂತ ಅವರು. ಅಯ್ಯೋ ದೇವ್ರೆ, ಏನೋ ಗೊತ್ತಿಲ್ಲ ನಮಗೆ. ನಾವು ಮತ್ತೆ ಹೆಂಗಿರ್ತಾರೆ ಅದು ಏನೋ ಅದು ಅವ್ರ ಅಭ್ಯಾಸ. ಆಮೇಲೆ ಹೆಂಗಸ್ರುಗಳು ವಾಲೆ ಹಾಕ್ತಾರೆ. ಈ ವಾಲೆ ಇಲ್ಲಿರೋ ಕಿವಿ ಇಲ್ಲಿವರೆಗೂ ಇರುತ್ತೆ. ಹೌದು, ತೂಕದೆಲ್ಲ ಮತ್ತೆ ಇಲ್ಲಿವರೆಗೂ ಬಳೆಗಳು ಏನು ಎಲ್ಲ ಹಾಕ್ಸ್ಬಿಟ್ರು ಸುನೇತ್ರಂಗೆ. ಅವ್ರ ಸ್ಟೈಲಲ್ಲೇ ಎಲ್ಲ ಮದುವೆ ಚೆನ್ನಾಗಿತ್ತು ಒಂಥರ. ನನಗೆ ಅಲ್ಲಿ ಸಿ ಡಿ ರಾಜು ಅಂತ ಕ್ಯಾಮ್ರಾಮನ್ನು, ಅದು ಒಂದು ಆಯಪ್ಪನು ಸ್ವಲ್ಪ ಗುಡ್ ಕ್ಯಾಮ್ರಾಮನ್. ಒಂದು ಟ್ರಾನ್ಸಿಷನ್ ಬೇಕಾಗಿತ್ತು. ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಒಂದು ಕಟರ್ ಇಟ್ಬಿಟ್ರು, ಹಿಂಗೆ ಟ್ರಾಲಿ ಹಾಕ್ಬಿಟ್ಟು ಒಂದು ಕಟರ್ ಇಟ್ಬಿಟ್ರು. ಇಲ್ಲೊಂದು ಇದು ನಡೀತು, ಇಲ್ಲಿಂದ ಹಿಂಗೆ ತಂದು ಬ್ಲಾಕ್ಗೆ ತಂದರು, ಹಿಂಗೆ ಬಿಟ್ಟರು. ಇಲ್ಲಿ ಮಧ್ಯದಲ್ಲಿ ಒಂದು ಕಟಿಂಗ್ ಪಾಯಿಂಟ್ ಮಾಡ್ಕೊಂಡ್ರು. ನೆಕ್ಸ್ಟು ಅಷ್ಟೇ ಬ್ಲಾಕಿಂದ ಹಿಂಗೆ ಬಂತು, ನೆಕ್ಸ್ಟ್ ಸೀನ್ ಶುರು ಹಂಗೇನೆ. ಅಯ್ಯೋ ಟ್ರಾನ್ಸಿಷನ್ ಹಿಂಗೂ ಮಾಡ್ಬೋದಾ ಅನ್ಸ್ಬಿಟ್ಟು. ಹೌದು, ಅಂದರೆ ಒಬ್ಬೊಬ್ರ ಹತ್ರ ಒಂದೊಂದು ಸ್ಪೆಷಾಲಿಟಿ ಇರುತ್ತೆ. ಆ ಹೊಸ ಹೆಜ್ಜೆ 13 ಎಪಿಸೋಡ್ ಆದ್ರೂ ಸಿಹಿಕೈ ಗೀತಾ ಇದ್ರು, ಸಿಹಿಕೈ ಚಂದ್ರು ಇದ್ರು, ಆಮೇಲೆ ಸ್ವಾತಿ ನನ್ನ ಮಗಳದ್ರಲ್ಲಿ, ನಾಗೇಶ್ ಮಯ್ಯ ಆ್ಯಕ್ಟ್ ಮಾಡ್ದ. ಇಲ್ಲೇ ಬೆಂಗಳೂರು ಸುತ್ತಮುತ್ತನೇ ಮಾಡಿದ್ದು, ತುಂಬ ಚೆನ್ನಾಗಿತ್ತು. ಓಕೆ ಓಕೆ ಓಕೆ. ಅದಕ್ಕೆ ಕ್ಯಾಮ್ರಾಮನ್ ನಮ್ಮ ಮಂಜು ಸಾರು, ಅವರು ಒಳ್ಳೆ ಕ್ಯಾಮ್ರಾ. ಅವರು ಸೆಟ್ಗೆ ಲೈಟಿಂಗ್ ಚೆನ್ನಾಗಿ ಮಾಡ್ತಾರೆ. ಕ್ಯಾಮ್ರಾಮನ್ ಡೈರೆಕ್ಟರ್ಗಳು ಲೊಕೇಶನ್ ಫಿಕ್ಸ್ ಮಾಡೋದು ಏನಕ್ಕೆ, ಈ ದೃಶ್ಯ ಇಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ನೀವು ಸ್ಕ್ರಿಪ್ಟ್ ಇಲ್ಲದೆ ಕೂಡ ಆ್ಯಕ್ಟ್ ಮಾಡ್ತಿದ್ರಿ ಅಂತ ಕೇಳ್ಪಟ್ಟೆ. ಅವತ್ತು ಸ್ಕ್ರಿಪ್ಟ್ ಇರಲಿಲ್ಲ. ಡೈರೆಕ್ಟ್ರು ಅಂದರು, ನೋಡ ಈ ಥರದ್ದೊಂದು ಸೀನು, ನಿನ್ನ ಬ್ಯಾಕ್ಗ್ರೌಂಡು, ನೀವಪ್ಪ ಒಬ್ಬ ಕುಡುಕ ಹೊಡೆದು ಬಡ್ದು ಏನೋ ಮಾಡಿರ್ತಾನೆ. ಆವಾಗ ನಾನು ನನ್ನ ಲವರ್ ಇರ್ತಾಳೆ, ನಾನು ಸ್ವಲ್ಪ ಜೀವನದಲ್ಲಿ ಬೆಳೆದು ದೊಡ್ಡವನಾಗ್ಬಿಟ್ಟಿರ್ತೀನಿ, ಗಾಡಿ ಇಟ್ಟಿರ್ತೀನಿ. ಸೊ ಅವಳಿಗೆ ನನ್ನ ಅನುಭವ ಲೈಫ್ ಹೇಳ್ಬೇಕು. ಸ್ಕ್ರಿಪ್ಟ್ ಇಲ್ಲ ಕಣ, ನೋಡ ಒಂಚೂರು ಹೇಳ ಅಂದರು. ನಾಟಕಗಳದ್ದು ಒಂದಷ್ಟು ದೃಶ್ಯಗಳು ನೋಡಿದ್ನಲ್ಲ, ಆ ದೃಶ್ಯಗಳಲ್ಲಿ ನನ್ನೇ ನಾನು ಕಲ್ಪನೆ ಮಾಡಿಕೊಂಡು ಒಂದಷ್ಟು ವರ್ಣನೆ ಮಾಡಿದೆ. ಅವರು ಸುಮ್ಮನೆ ಕೂತ್ಕೊಂಡು ನೋಡ್ತಾನೇ ಇದ್ದಾರೆ. ಎಲ್ಲ ಆಯ್ತು, ನಾನು ಹೇಳೋಷ್ಟು ಅವ್ರು ಹೇಳಿದೆ. ಕಟ್ ಕೇಳೋಕ್ಕೆ ಒಂದ್ಸಲ ಕಣೋ, ಅಷ್ಟು ಚೆನ್ನಾಗಿ ಹೇಳಿದೆ ಕಣೋ ಕಥೆನ ಅಂದರು. ಇನ್ನೊಂದು ತಮಿಳ್ದೊಂದು ಸೀರಿಯಲ್ ಮಾಡಿ, ತಮಿಳ್ ಡೈರೆಕ್ಟ್ರು. ಅವತ್ತು ಸ್ಕ್ರಿಪ್ಟ್ ಇಲ್ದಂಗೆ ಹೋಯ್ತು. ತಮಿಳ್ ಸ್ಕ್ರಿಪ್ಟ್ ಇದೆ, ಕನ್ನಡ ಟ್ರಾನ್ಸ್ಲೇಟ್ ಇಲ್ಲ. ಸರಿ, ಅವ್ರು ತಮಿಳಲ್ಲಿ ಹೇಳೋರು, ನಾನು ಹಂಗೆ ಕನ್ನಡದಲ್ಲಿ ಹೇಳ್ತಾ ಇದ್ದೆ. ತಮಿಳಲ್ಲಿ ಹೇಳೋರು, ನಾವು ಹಂಗೆ ಲೈಟ್ ಹೋಗ್ತಾ ಇದೆ, ಸಂಜೆ 6:15 ಸೀನ್ ಮುಗಿಸ್ಬೇಕು, ಔಟ್ಡೋರ್ ಬೇರೆ. ಇದಕ್ಕೆಲ್ಲವೂ ಕಾರಣ ಮತ್ತೆ ರಂಗಭೂಮಿ. ಹೌದು, ನೀವು ಎಷ್ಟು ಥ್ಯಾಂಕ್ಫುಲ್ ಆಗಿದ್ರು ಸಾಲಲ್ಲ ರಂಗಭೂಮಿಗೆ. ಥ್ಯಾಂಕ್ಸ್ ಹೇಳಕ್ ಸಾಧ್ಯನೇ ಇಲ್ಲ, ತುಂಬಾ ಚಿಕ್ಕ ವರ್ಡ್ ಆಗ್ಬಿಡುತ್ತೆ. ನಿಮ್ಮ ಲವ್ ಸ್ಟೋರಿ ಹೆಂಗ್ ಶುರು ಆಯ್ತು? ಆಗ ಅಷ್ಟೇ ಒಂದು ಪ್ರಯೋಗ ರಂಗ ಅಂತ ಒಂದು ಹೊಸ ತಂಡ ಶುರುವಾಗಿತ್ತು. ಆ ತಂಡಕ್ಕೆ ಮೊದಲನೇ ನಾಟಕ ಮಾಡಿದ್ದು ನಾವೇನೆ. ಆಮೇಲೆ ತಂಡ ಶುರು ಆಯ್ತು. ಆ ತಂಡದಲ್ಲಿ ಅವರು ಬರೋರು. ಆವಾಗ ನಮ್ಮ ಕೆಲಸ ಸಂಜೆ 4:15 5 ಗಂಟೆ ಕಲಾಕ್ಷೇತ್ರದಲ್ಲಿ ಎಲ್ಲರೂ ಸೇರ್ತಿದ್ವಿ. ಆಲ್ಮೋಸ್ಟ್ ರಂಗಭೂಮಿ ನಟರೆಲ್ಲ ಬರೋರಲ್ಲಿ. ಒಂದು ಸಣ್ಣ ಹರಟೆ, ಕಾಫಿ, ಟೀ ಕುಡಿದು
ಅಲ್ಲಿ ಪರಿಚಯ ಆಯಿತು. ಹ್ಮ್ ಹಾಗೆ ಇದಕ್ಕೆ ಸ್ನೇಹ ಆಯಿತು. ಹ್ಮ್ ಒಂದೇ ಟ್ರೂಪ್ ಒಂದು ನಾಟಕ ಒಟ್ಟಿಗೆ ಮಾಡೋಂಗಾಯಿತು. ಹ್ಮ್ ಸ್ನೇಹ ಇದ್ದಿದ್ದು ಇದಕ್ಕೆ ಪ್ರೀತಿ ಶುರುವಾಯಿತು. ಸ್ನೇಹ ಆಗಿ ಪ್ರೀತಿ ಆಗೋದಕ್ಕೆ ಗ್ಯಾಪ್ ಇರುತ್ತೆ ಅಲ್ವಾ? ಆ ಟೈಮಲ್ಲಿ ಒಬ್ರನ್ನೊಬ್ರು ಮೀಟ್ ಮಾಡ್ಬೇಕಾದ್ರೆ ಎಲ್ಲ ಕಲಾಕ್ಷೇತ್ರವೇ ನಮ್ದೆಲ್ಲ ಎಲ್ಲ ಕಲೆ- ಎಲ್ಲ okay, ಕಲಾಕ್ಷೇತ್ರ. ಹೊರಗಡೆ ಎಲ್ಲೂ meet ಅವ್ರ ಮಾಡಿಲ್ಲ. ಮನೆ Okay. ಕೆಂಗೇರಿ, ನನ್ನ ಮನೆ ಚಾಮರಾಜಪೇಟೆ. ಹಾ 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 ಕಲಾಕ್ಷೇತ್ರದಲ್ಲಿ ಎಲ್ಲರೂ ಭೇಟಿ ಆಗ್ತಿದ್ರು, ಎಲ್ರಿಗೂ ಗೊತ್ತಿತ್ತು ಓಕೆ. ಮದುವೆ ಆಗ್ತಿದ್ರು, ಮದುವೆ ಮಾಡ್ಕೋತಿದ್ದಾರೆ ಇವರು ಅಂತ. ಮನೇಲಿ ಒಪ್ಕೊಂಡ್ರ ಹೇಳಿದ ತಕ್ಷಣ? ನಮ್ಮ ಮನೆಯಲ್ಲಿ ಆ ಥರದ್ದು ಏನು ಇರಲಿಲ್ಲ. ಯಾಕಂದರೆ ಅಷ್ಟೊತ್ತಿಗೆ ನಮ್ಮ ತಂದೆ ಇರಲಿಲ್ಲ. ಓಕೆ. ಹಾಂ ಹಾಂ. ನಮ್ಮ ತಾಯಿ, ನಮ್ಮ ಅಜ್ಜಿ, ನಮ್ಮ ಅಣ್ಣ, ನಾನು ಇಷ್ಟೇ ಇದ್ದಿದ್ದು. ಹ್ಮ್ ನನಗೆ ಇನ್ನೊಂದು ಅನುಭವ ಏನು ಅಂದರೆ, ನಮ್ಮ ಫ್ಯಾಮಿಲಿನಲ್ಲೇ ಹ್ಮ್ ನಮ್ಮ ಅಜ್ಜಿ ಒಂದು 80 ವರ್ಷ, ನಮ್ಮಮ್ಮ ಒಂದು 70 ವರ್ಷ, ಹ್ಮ್ ನಮ್ಮತ್ತೆ, ನನ್ನ ಹೆಂಡತಿ, ನನ್ನ ಮಗಳು, ಈಗ 5 ಹೆಂಗಸರ ನಡುವೆ ಬದುಕಿರುವವನು ನಾನು. ಓ, ಅದೇ ಸಾಕಷ್ಟು ಪಾಠ ಕಲಿಸ್ಬಿಟ್ಟಿದೆ ನನಗೆ. ಅಯ್ಯೋ, ಅದಕ್ಕಿಂತ ಪಾಠ ಬೇಕಾಗಿ. ಒಬ್ಬೊಬ್ರದ್ದು ಒಂದೊಂದು ಯೋಚನಾ ಶೈಲಿ, ಹ್ಮ್ ಅವ್ರ ಮಾತು ಕೇಳಬೇಕು, ಇವ್ರ ಮಾತು ಕೇಳಬೇಕು, ಅವ್ರಿಗೆ ಬೇಸರ ಆಗದೆ ಇರೋಂಗೆ ನಡ್ಕೋಬೇಕು, ಇವ್ರಿಗೆ ಬೇಸರ ಆಗದೆ ಇರೋಂಗೆ ನಡ್ಕೋಬೇಕು. ಅವೆಲ್ಲ ಅಂದ್ರೆ ಅದೇ ಕಲಿಯೋ ಆಸಕ್ತಿ ಅಂದರೆ ಎಲ್ಲವೂ ಕಲಿಸುತ್ತೆ ಮೇಡಮ್. ಹೌದು. ನಿಮ್ಮ ಬದುಕೇ ಕಲಿಸುತ್ತೆ. ಹ್ಮ್ ರಂಗಭೂಮಿ ಅಥವಾ ಯಾವುದೋ ಒಂದು ಫ್ಯಾಕ್ಟ್ರಿ, ಒಂದು ಬ್ಯಾಂಕು ಅದು ಬೇಕಾಗೇ ಇಲ್ಲ. ಮನೆಯಲ್ಲೇ ಎಲ್ಲ ಕಲಿಸುತ್ತೆ. ಜೊತೆಗೆ ನಿಮ್ಮ ಸಿಗುವ ಸ್ನೇಹಿತರು ಉತ್ತಮವಾಗಿದ್ದರೆ ಹ್ಮ್ ಅಲ್ಲೂ ಕಲಿಬೋದು. ಹೌದು. ಜೀವನದಲ್ಲಿ 2 ಹಂತ ಅಂತೆ. ಹ್ಮ್ ಒಂದು ಬುದ್ಧಿ ಬರುವಾಗ ಸಿಗುವ ಸ್ನೇಹಿತರ ಬಾಂಧವ್ಯ ಸಂಘ. ಅಲ್ಲಿ ಒಂದಷ್ಟು ಕೆಟ್ಟ ಜನ ಸ್ನೇಹಿತರು ಸಿಗ್ತಾರೆ, ಏನೋ ತಪ್ಪು ದಾರಿ ತಿರ್ತೀವಿ, ನಡೆಯುತ್ತೆ ಅವೆಲ್ಲನೂ. ಹೌದು. ಅದು ಬಿಟ್ಟರೆ ನೆಕ್ಸ್ಟ್ ಸಿಗುವ ಒಬ್ಬ ಮನುಷ್ಯನಿಗೆ ಸೆಕೆಂಡ್ ಹಂತ ಅಂದರೆ ಮದುವೆ ಆಗುವಾಗ. ಹ್ಮ್ ಮದುವೆ ಆಗುವಾಗ ಅವನ ಸಹಧರ್ಮಿಣಿಯನ್ನು ಸರಿಯಾಗಿ ಆರಿಸ್ಕೊಳ್ಳದೆ ಇದ್ದರೆ ಅವನ ಜೀವನ ಅಲ್ಲಿ ಉಲ್ಟಾಗ್ಬಿಡುತ್ತಂತೆ. ಮುಗಿತಲ್ಲಿಗೆ ಜೀವನ. 2 ಹಂತ ಮನುಷ್ಯನಿಗೆ, ಗಂಡಾಗಿರಲಿ ಹೆಣ್ಣಾಗಿರ್ಲಿ. ಹೌದು. ಅಲ್ಲಿ ತಪ್ಪಿದ್ರೆ ಹ್ಮ್ ಅವನು ಸ್ವಲ್ಪ ಕಷ್ಟಪಡಬೇಕಾಗ್ತದೆ. ಹ್ಮ್ ಆ ಥರದಲ್ಲಿ ನನಗೆ ಏನೂ ಆಗಲಿಲ್ಲ. ಉತ್ತಮವಾದ ಸ್ನೇಹಿತರು, ಉತ್ತಮವಾದ ಮೇಷ್ಟ್ರು, ಉತ್ತಮವಾದ ಗೃಹಿಣಿ, ಹ್ಮ್ ಎಲ್ಲವೂ ಅದ್ಭುತ. ಹೌದು. ಲಕ್ಕಿ. ರಂಗಭೂಮಿಯಲ್ಲಿ ಅಷ್ಟು ಉತ್ತಮವಾದ ಸ್ನೇಹಿತರು, ಸ್ನೇಹಿತರು. ಎಂತೆಂಥವ್ರು, ಹೌದು ಅನುಭವಸ್ಥರು. ಹೌದು. ಹ್ಮ್ ಎಲ್ಲ ನನಗೆ ನನ್ನ ಬಗ್ಗೆನೇ ಒಂಚೂರು ಹೆಮ್ಮೆ. ಯಾಕಂದ್ರೆ ನಾನು ಇಂಥವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದೀನಪ್ಪ, ಹೌದು. ಅವರೆಲ್ಲ ನನಗೆ ಗೊತ್ತು. ಹೌದು ಸರ್, ಹೌದು. ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಂತ ನಡೀತು ಕರ್ನಾಟಕದಲ್ಲಿ. ಹ್ಮ್ ಕಂಠೀರವನಲ್ಲಿ ನಾನು, ಶಶಿಧರ್ ಅಡಪ ಎಲ್ಲ ಸೆಟ್ ಆಗ್ತಿದ್ವಿ. ಹ್ಮ್ ಎಲ್ಲ ಆಯಿತು. ನಾಳೆ ಶುರು. ಹ್ಮ್ ಹಿಂದಿನ ದಿನ ರಾತ್ರಿ ಒಂದು ಇಷ್ಟಗ್ಲದ್ದು ಒಂದು ಲೋಗೋ ಮೇಲೆ ಫಿಕ್ಸ್ ಮಾಡಬೇಕಾಯ್ತು, ಹ್ಮ್ ಒಂದು 40 ಅಡಿ ಮೇಲೆ. ಓ. ಶಶಿ ಸಿಗರೇಟ್ ಎತ್ಕೊಂಡು ಹೆಂಗೆ ತೊಗೊಂಡೋಗೋದಿಲ್ಲ, ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ವಿ. ಅವತ್ತು ಸಂಜೆ ಒಬ್ಬ 4 ಜನ PC ಹಾಕ್ಬಿಟ್ಟವ್ರೆ. ನೆಕ್ಸ್ಟ್ ಡೇ ಫಂಕ್ಷನ್ನು, ದೊಡ್ಡವರೆಲ್ಲ ಬರ್ತಾರೆ ಅಂತ. ಆವಾಗಲಿಂದಾನೆ ಪ್ರೋಟೋಕಾಲು. ಅವ್ನು ಡೈ ಕೆಳಗೆ ಏನು ಸಿಗರೇಟ್ ಇಟ್ಕೊಂಡು ಸ್ಟೇಜ್ ಮೇಲೆ ಹೊತ್ತಿದ್ಯಾ, ಕೆಳಾಟ್ ಅಂದ್ಬಿಟ್ಟ. ಇಲ್ಲಪ್ಪ ನಾವು ಹಿಂಗೆ ವಾಗ ಅಂತ. ಶಶಿ ನಡ್ರಪ್ಪ ಹೋಗೋಣ, ಟೂಲ್ ಡೌನ್ ಅಂತ ಎಲ್ಲರೂ ನಮ್ಮ ಲಗೇಜ್ ಇಟ್ಟು ಕಾಸ್ಟ್ಯೂಮ್ ತೆಗಿತಾ ಇದ್ವಿ. ಆ ಸುದ್ದಿ ರಮೇಶ್ ಕಿವಿಗೆ ಬಿದ್ದುಬಿಡ್ತು. ಅವಾಗ ಅವರೇ ಕನ್ನಡ ಆ್ಯಂಡ್ ಕಲ್ಚರ್ ಮಿನಿಸ್ಟ್ರು. ರಾತ್ರಿ 2:30 ವಯ ಅಂತ ಬಂದು ಫಸ್ಟು ನಮ್ಮನ್ನು ದಯವಿಟ್ಟು ತಪ್ಪಾಯಿತು, ಒಂದು ಮಾತಾಡೋ ರೀತಿ ಬೇಸರ ಮಾಡ್ಕೋಬೇಡಿ, ಬನ್ನಿ ಅಂತ ಕರ್ಕೊಂಡು ಬಂದು ಅವನಿಗೆ ಬೈದರು. ನಿನ್ನೆ ಸಂಜೆಯಿಂದ ಡ್ಯೂಟಿ ಮಾಡ್ತಿದ್ಯಾ, 15 ದಿವಸದಿಂದ ಕೆಲಸ ಮಾಡ್ತಾವ್ರೆ, ಹೆಂಗೆ ಅಂದೆ ನೀನು ಯಾವ ಊರಿಗೆ ಟ್ರಾನ್ಸ್ಫರ್ ಬೇಕು ಹೇಳು. ಸಾರ್ ಬೇಡ ಅಂತ. ಸೊ ಈ ನಿಜವಾಗಿ ಕೆಲಸ ಮಾಡುವವರಿಗೆ ಕೊಡೋ ಗೌರವ ಇದೆಯಲ್ಲ, ಅದು ಗ್ರೇಟ್. ಹೌದು. ನೀವು ನಿಯತ್ತಾಗಿ ಕೆಲಸ ಮಾಡಿ, ಎಲ್ಲರೂ ನಿಮ್ಗೆ ಗೌರವ ಕೊಡ್ತಾರೆ. ದೊಡ್ಡ ರೌಡಿ ಆದ್ರೂ ನಿಮಗೆ ಅಣ್ಣ ನಮಸ್ಕಾರ ಅಣ್ಣ ಅಂತ, ಎಂತೋನೇ ಆದ್ರೂ ನೀವೇ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಗೌರವ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಬೇರೆ? ಹೌದು ಹೌದು ಸರ್. ಲವ್ ಸ್ಟೋರಿ ಹೇಳಿ ಸರ್. ಅವಳು ಒಂದಷ್ಟು ಪಾತ್ರಗಳು ನನಗೆ ತುಂಬ ಇಷ್ಟ ಆಗೋಯ್ತು. ಅವಳು ನಟನೆ ಮಾಡೋ ರೀತಿ, ಅವಳು ಸ್ವಲ್ಪ ಡೇರ್ ಡೆವಿಲು, ನೇರವಾಗಿ ಮಾತಾಡೋಳು, ಪಾತ್ರಕ್ಕೆ ತಕ್ಕಂಗೆ. ಆಮೇಲೆ ಇಲ್ಲ ಇದು ಹಿಂಗಲ್ಲ, ಯಾಕೆ ಹಿಂಗಲ್ಲ, ಇದು ಕರೆಕ್ಟ್ ಅಲ್ವಾ, ಬೇರೆ ಏನಿಂಗೆ ಮಾಡಕತ್ತೆ, ಸುಮ್ಮನೆ ಹೇಳ್ಬಿಟ್ರೆ ಅನ್ನೋಳು. ಬಟ್ ಆದಮೇಲೆ ವೇದಿಕೆ ಮೇಲೆ ನೋಡಿದಾಗ ಆ ಪಾತ್ರ ಸೂಟ್ ಆಗೋದು ಕರೆಕ್ಟಾಗಿ ಮಾಡಿರೋಳು ಅವಳು. ಸೊ ಹಂಗೆ ಈ ಹುಡುಗಿಯಲ್ಲಿ ಏನೋ ಸ್ಟಫ್ ಇದೆ, ಶಿ ಈಸ್ ಗುಡ್, ಇವಳು ನನ್ನ ಲೈಫ್ ಪಾರ್ಟ್ನರ್ ಆದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನೇ ಕೇಳಿ. ಏನು ಬ್ಲಶ್ ಆಗ್ತಿದ್ದೀರಾ ಈ ವಯಸ್ಸಲ್ಲೂ? ಮದುವೆ ಮಾಡ್ಕೋತೀಯಾ?
ಆಮೇಲೆ ಹೇಳ್ಬಿಟ್ಟೆ ನೋಡು ನನಗೂ ನಿನಗೂ 15 ವರ್ಷದ ಗ್ಯಾಪ್ ಇದೆ. ಹೌದಾ? ಓಕೆ. ಹ್ಞೂ ಮೇಡಮ್, ಯಾಕೆ ಅನ್ಮಾನನ? ಅಲ್ಲ ನನಗೆ ಅಲ್ಲ ನೀವು ಅಷ್ಟೊಂದು ಚಿಕ್ಕ. ನನಗೆ ನನ್ನ ಮಕ್ಕಳು ಕಳ್ಳ ಅನ್ನೋರು ಸಂಕೇತಲ್ಲಿ. ಓಕೆ. ಎಂಥ ಚಿಕ್ಕ ಮಗುನ ಕದ್ಕೊಂಬಿಟ್ಟಿದ್ಯಾ ನೀನು ಅನ್ನೋರು. ಹ್ಞೂ. ಅವಳು ಥಿಯೇಟ್ರ್ ನೋಳೆ ಆಗಿದ್ದರಿಂದ ಒಳ ಹೊರಗುಗಳು ಅವಳಿಗೆ ಗೊತ್ತಾಗುತ್ತೆ. ಹೌದು. ಹಂಗಾಗಿ ನಮ್ಮಿಬ್ಬರ ಮಧ್ಯೆ ಯಾವ ಥರದಲ್ಲೂ ಕ್ಲಾಶ್ ಆಗಲಿಲ್ಲ. ಹ್ಮ್. ಸಣ್ಣ ಪುಟ್ಟ ಇರುತ್ತೆ, ನಾನು ಯಾವುದೋ ಈ ಶರ್ಟ್ ಹಾಕ್ತೀನಿ ಅಂತೀನಿ, ಅವಳು ಅದು ಬೇಡ ಇದಾಕೊಳ್ಳಿ ಅಂತಾಳೆ. ಅದಿರ್ಬೇಕು. ಅದಿಲ್ಲ ಅಂದರೆ ಸಾಮರಸ್ಯನೇ ಇರಲ್ಲ. ಹೌದು ಹೌದು ಹೌದು. ಎಲ್ಲರೂ ನಾನು ಮಾಡಿದ್ದೆ ಕರೆಕ್ಟು ಅಂತ ಆಗ್ಬಿಟ್ರೆ ಹ್ಮ್. ಬದುಕು ನಡೆಯಲ್ಲ. ನಾವು ಅವ್ರ ಜಾಗದಲ್ಲಿ ನಿಂತು ಯೋಚನೆ ಮಾಡಬೇಕು, ಅವರು ನಮ್ಮ ಜಾಗದಲ್ಲಿ ನಿಂತು ಯೋಚನೆ ಮಾಡಬೇಕು. ಏನಾದ್ರು ಒಂದು ಮಾತಾಡೋಕ್ಕೆ ಮುಂಚೆ, ಏನಾದ್ರು ಒಂದು ಕ್ರಿಯೆ ಮಾಡೋಕ್ಕೆ ಮುಂಚೆ. ಹೌದು. ಆವಾಗ ಸಂಸಾರ ಸುಲಲಿತವಾಗಿ ಸಾಗುತ್ತೆ. ಅದ್ಭುತವಾದ ಮಗಳು ಅವಳು. ಈಗ ನಮ್ಮ BJ ಮೇಡಮ್ಗೆ ಅಚ್ಚುಮೆಚ್ಚು. ಈಗ ಒಂದು ಮಾತಲ್ಲಿ ಹೇಳಬೇಕು ಅಂದರೆ ತಂಡವನ್ನು ನೋಡ್ಕೋತಾ ಇರೋದೇ ಶ್ರೇಯಾ ಪಂಡಿತ್. ಒಂದು ಪಿಲ್ಲರ್ ಈಗ ಅವಳು. ನೈಸ್. ಕೇಳಕ್ಕೆ ಖುಷಿ ಆಗುತ್ತೆ. ಸಾಕಷ್ಟು ಜನಗಳ ಮಧ್ಯೆ ಈಗ ಅವಳು ಒಂದು ಪಿಲ್ಲರ್. ತುಂಬ ಒಳ್ಳೆ ನಟಿ, ಕಥಕ್ ಡ್ಯಾನ್ಸರ್ ಕೂಡ. ನಮ್ಮ ಅಮ್ಮಂಗೆ ಭಾಳ ಫೇವ್ರೇಟ್ ಹುಡುಗಿ ಶ್ರೇಯಾ. ಒಬ್ಬಳೆ ಮಗಳು. ಓಕೆ. ಅಮೆಝಾನಲ್ಲಿ ಕೆಲಸ ಮಾಡ್ತೀಯಾಳೆ. ಕೆಲಸ ಮಾಡಿ ಅವಳು ಎಂಥ ಲಕ್ಕಿ ಅಂದರೆ ಇವತ್ತು ಕಾಲೇಜ್ ಮುಗೀತು, ನೆಕ್ಸ್ಟ್ ಡೇನೇ ಅಪಾಯಿಂಟ್ಮೆಂಟು, ಅವತ್ತು ಅವಳು ಬರ್ಡೇ. ಏ ವಾವ್, ನೈಸ್. ಇದು ಆ್ಯಕ್ಚುಲಿ ಎಲ್ರಿಗೂ ಸಿಗಲ್ಲ ಸರ್ ಈ ಥರ. ಹೌದು, ಲಕ್ಕಿ. ನಮಗೆ ಭಾಳ ಖುಷಿ ಆಗೋಯ್ತು. ಕೆಲಸ, ಬರ್ಡೇ, ಎಜುಕೇಷನ್ನು ಎಲ್ಲ ಮೆಮೊರಬಲ್ ಡೇ. ಹೌದು ಹೌದು ಹೌದು, ಎಲ್ಲ ಹೋಲ್ ಪ್ಯಾಕೇಜ್ ಆಗೋಯ್ತು. ಆ ಥರದಲ್ಲಿ ನಾನು ಐ ಆಮ್ ವೆರಿ ಹ್ಯಾಪಿ. ಟಚ್ ಯಾಕೆ ಟಚ್ವುಡ್? ಹೌದು, ಅದಕ್ಕೆ ಮುಟ್ಕೊಂಡ್ನಲ್ಲ. ಅಂದರೆ ಅವ್ರೇನಾದರೂ ಇಂಡಸ್ಟ್ರಿಗೆ ಬರೋ ಚಾನ್ಸಸ್ ಇದೆಯಾ? ಇಲ್ಲ ಮೇಡಮ್, ಸುಮಾರು ಆಫರ್ಗಳು ಬಂತು ಹೀರೋಯಿನ್ ಆಗಿ. ಮಾಡಲ್ಲ ಅಂದು. ಯಾಕಮ್ಮ ಅಂದೆ. ಅದು ಹೆಂಗೆ ಪಾಪ ಮರ ಸುತ್ತಕ್ಕೆ ಸಾಧ್ಯ ಹಾಡು ಹೇಳ್ಕೊಂಡು ಆಗುತ್ತೆ? ರಿಯಲ್ ಲೈಫಲ್ಲಿ ಯಾರು ಮಾಡ್ತಾರ? ಹೋಗಿ ಪಾಪ ನೋಡು. ಸುಮಾರು ಆಫರ್ಗಳು ಬಂತು, ಮಾಡಲ್ಲ ಅಂದ್ಬಿಟ್ರು. ಓಕೆ ಸರ್, ನೀವು ರಂಗಭೂಮಿಯಿಂದ ಹಿಡಿದು ಇವತ್ತು ನಿನ್ನೆ ಶೂಟ್ ಮುಗಿಸ್ಕೊಂಬಂದ್ರಿ, ಅಲ್ಲಿವರೆಗೂ ತೊಗೊಂಡ್ರೆ ಫ್ರೆಂಡ್ಸ್ಗಳು ತುಂಬ ಜನ ಇದ್ದಾರೆ ನಿಮಗೆ. ನನ್ಗೆ ಯಾರು ದುಶ್ಮನ್ಗಳು ದ್ರೋಹಿಗಳು ಇಲ್ವೇ ಇಲ್ಲ, ಎಲ್ಲರೂ ಸ್ನೇಹಿತರು. ನೈಸ್, ಹಂಗೆ ಇರಲಿ ಸರ್, ಹಂಗೆ ಜೀವನ ಇರಲಿ ನಿಮ್ಮದು. ಆ ಫ್ರೆಂಡ್ಸ್ಗಳಲ್ಲಿ ಕೆಲವು ಫ್ರೆಂಡ್ಸು ತುಂಬ ಮನಸ್ಸಿಗೆ ಹತ್ರ ಆಗಿರ್ತಾರೆ. ಆ ಥರದವ್ರು ಯಾರಾದರೂ ಇದ್ದಾರಾ? ಫಸ್ಟು ಕಾಶಿ ಸಿಗ್ತಾರೆ, ಫಸ್ಟ್ ನೇಮ್. ಜಗ್ಗ ಭಟ್ರು, ರಮೇಶ್ ಭಟ್ರು, ಅರಗಿಣಿ ಟೈಮಲ್ಲಿ ನಂಗೆ ತುಂಬ ಹೆಲ್ಪ್ ಮಾಡಿದ್ರು. ಇನ್ನು ನಮ್ಮ ತಂಡದ ರಮೇಶ್ ಸಾಲ್ಗುಂದಿ, ಚಾಮರಾಜಪೇಟೆಯ ನನ್ನ ಕ್ರಿಕೆಟ್ ಸ್ನೇಹಿತರು. ಚಾಮರಾಜಪೇಟೆಯಲ್ಲಿ ಒಂದು 150 ಜನ ಫ್ರೆಂಡ್ಸ್ ಇದ್ದಾರೆ. ಇವತ್ತು ಕಾಂಟ್ಯಾಕ್ಟಲ್ಲಿ ಇದೆ. ಗಿರಿ ಕಾಂಟ್ಯಾಕ್ಟ್ ಇರ್ತಾನೆ, ಉಮಾಕಾಂತ, ಚಿನ್ನಿ ಮೀಟ್ ಮಾಡ್ತಾ ಇರ್ತೀವಿ. ಅವಾಗ ಫೋನಲ್ಲಾರು ಮಾತಾಡ್ತಿರ್ತೀವಿ. ಒಂದು ವರ್ಷ ಜನ ಊರು ಬಿಟ್ಟು ಬೇರೆ ಊರಿಗೆ ಹೋಗ್ಬಿಟ್ಟಿದ್ದಾರೆ. ಹಿಂಗೆ ಅಂದರೆ ಬದುಕು ಒಬ್ಬೊಬ್ಬರನ್ನ ಒಂದಿಕ್ಕೂ ಕರ್ಕೊಂಡು ಹೋಗ್ತಾರೆ. ಹಂಗಾಗಿದೆ. ಇಂಡಸ್ಟ್ರಿನಲ್ಲೂ ಸುಮಾರು ಜನ ಸ್ನೇಹಿತರು, ಹೋಗೋಬರೋ ಸ್ನೇಹಿತರು ಇದ್ದಾರೆ, ಇಲ್ಲ ಅಂತಲ್ಲ. ಹೌದು, ತುಂಬ ಹಳೆ ಡೈರೆಕ್ಟರ್ಸ್ ಜೊತೆನೂ ನೀವು ವರ್ಕ್ ಮಾಡಿದ್ದೀರಾ, ಇವಾಗ ಅಪ್ಕಮಿಂಗ್ ಡೈರೆಕ್ಟರ್ಸ್ ಜೊತೆನೂ ನೀವು ವರ್ಕ್ ಮಾಡಿದ್ದೀರಾ. ಎಷ್ಟು ಡಿಫ್ರೆನ್ಸ್ ನೋಡಿದ್ರೆ ಅಂದರೆ ನಾವು ಅದನ್ನು ಊಹಿಸ್ಕೊಳ್ಳೋಕ್ಕೂ ಆಗಲ್ಲ, ಅಷ್ಟು ಡಿಫ್ರೆನ್ಸ್ಗಳನ್ನ ನೋಡಿದ್ರೆ. ಆಮೇಲೆ ಟೆಕ್ನಿಕಲಿನೂ ಡಿಫ್ರೆನ್ಸ್ಗಳನ್ನ ನೋಡಿದ್ದೀರಾ. ನಿಮಗೆ ಯಾವುದು ಚೆನ್ನಾಗಿ ಅನಿಸುತ್ತೆ? ಹಳೆ ಚೆನ್ನಾಗಿದೆಯಾ, ಹೊಸ ಚೆನ್ನಾಗಿದೆಯಾ? ಕಂಪೇರ್ ಮಾಡೋಕ್ಕೆ ಹೋಗಬಾರ್ದು ಮೇಡಮ್. ಹೌದು, ಯಾಕಂದರೆ ಆಗಿನ ನಿರ್ದೇಶಕರ ಜೀವನದ ಅನುಭವ ಬೇರೆ ಇರೋದು. ಹೌದು. ಈಗಿನ ಜನ್ರೇಷನ್ ಅಂತ ತೊಗೊಂಡ್ರೆ ಈಗ ನಾನು ನೋಡಿದಾಗೆ ಇಂಡಸ್ಟ್ರಿನಲ್ಲಿ ಒಂದು 28-30 ಈ ಏಜ್ ಗ್ರೂಪಿನ ನಿರ್ದೇಶಕರೇ ಜಾಸ್ತಿ ಇರೋದು. ಹೌದು, 30-40. ಜೀವನದಲ್ಲಿ ಏನು ಅನುಭವನೇ ಆಗಿರಲ್ಲ ಮೇಡಮ್ 28-30ಕ್ಕೆ. ಹೆಂಗೆ ಮೇಡಮ್ ಯಾವುದೋ ಒಂದು ವಿಷಯನ ನೀವು ಡೈರೆಕ್ಟ್ ಮಾಡೋದಕ್ಕೆ ಸಾಧ್ಯ? ಹೌದು, ನಿಮ್ಮಲ್ಲಿ ಏನೋ ಒಂದು ವಿಷನ್ ಇರಬೇಕಲ್ವ. ಈಗ ತಾಯಿ ಮಗನನ್ನು ಪ್ರೀತಿ ಮಾಡುವ ದೃಶ್ಯ ಒಂದಿರುತ್ತೆ, ಅದು ನೀವು ನೋಡಿರಬೇಕು, ಅಥವಾ ನಿಮ್ಮ ಮನೆಯಲ್ಲಿ ನಡೆದಿದ್ರೆ ಅದನ್ನ ರೀಕ್ರಿಯೇಟ್ ಮಾಡೋದು. ಆ ಥರದ ಅನುಭವನೇ ಇಲ್ಲೇ ಅನ್ನೋವಾಗ ಹೆಂಗೆ ಡೈರೆಕ್ಟ್ ಮಾಡ್ತಾರೆ ಇನ್ನೊಬ್ಬರಿಗೆ? ಹಂಗಾಗಿ ಅವರ ಯೋಚನೆಯ ಶಕ್ತಿಗಳು ಸ್ವಲ್ಪ ಕಡಿಮೆ ಇರುತ್ತೆ. ಸೊ ದೊಡ್ಡವ್ರನ್ನ ಹಾಕೊಂಡ್ಬಿಟ್ಟಿರ್ತಾರೆ, ಯಾಕೆ ಅಂದರೆ ಅವ್ರಿಗೆ ಅನುಭವ ಇದೆ, ಅವ್ರು ಮಾಡ್ತಾರಪ್ಪ, ಸರ್ ಇದೊಂದು ಸೀನ್ ಸರ್ ನೋಡಿ ಸರ್ ಹಿಂಗಿರುತ್ತೆ ಅಂದ್ರೆ ಅವ್ರು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇರುತ್ತೆ. ಅದು ಅವರಲ್ಲಿ ಬರಬೇಕು ಫಸ್ಟು. ಹೌದು ಹೌದು. ಆದಾಗ ಮಾತ್ರ. ಹಿಂದಿನಲ್ಲಿ ಆ ಥರದ ಅನುಭವಸ್ಥರು ಸಾಕಷ್ಟಿದ್ರು. ಅವ್ರು ಹೇಳೋರು, ಇಲ್ಲ ಕಣೋ ಇದು ಹಿಂಗೆ, ಹಿಂಗಾದ್ರೆ ಹಿಂಗಾಗತ್ತೆ,
ಅದಕ್ಕೆ ನೀನು ಹಿಂಗೆ ಬಿಹೇವ್ ಮಾಡು ಕರೆಕ್ಟಾಗಿರುತ್ತೆ. ಅಂದ್ರೆ ಹೌದು, ನಾನು ಕೇಳಿದ್ದೀನಿ ಹಿಂದೆ ಡೈರೆಕ್ಟರ್ಸ್ ಎಲ್ಲ ಅವರೇ ಬಂದು ಆಕ್ಟ್ ಮಾಡಿ ತೋರ್ಸೋರಂತೆ. ಆ ನಟನಲ್ಲಿ ಬರ್ತಿಲ್ಲ ಅಂದಾಗ ಮಾತ್ರ. ಹ್ಮ್. ಅಳಕ್ಕೆ ಬರಲಿಲ್ಲ ಅಂತ ಪುಟ್ಟನವರು ಕಪಾಳ ಕೊಡ್ತಿರೋದು ಘಟನೆ ಇದೆಯಲ್ಲ. ಕಪಾಳ ಕೊಡಿದ ತಕ್ಷಣ ಆದ ತಕ್ಷಣ ರೋಲ್ ಅಂದ್ರಂತೆ ಕ್ಯಾಮ್ರಾಮನ್. ಸೊ ಹಂಗೆ ಅದನ್ನೇ ಹೇಳ್ದೆ, ನಿರ್ದೇಶಕನ ಕೈಲಿರೋದು ಅವನಲ್ಲಿರುವ ನಟನೆಯನ್ನು ತೆಗೆಯೋದು. ಆ ಥರದಲ್ಲಿ ಆಗಿದ ನಿರ್ದೇಶಕರುಗಳು ಬಹಳ ಬಹಳ ಅನುಭವಿಸ್ತು. ಆಮೇಲೆ ಆಗಿನ ಪ್ಲಸ್ ಪಾಯಿಂಟ್ ಇನ್ನೇನು ಅಂದರೆ, ಆಗ ಆರಿಸ್ಕೋತಾ ಇದ್ದಿದ್ದ ಕಥೆಗಳು ಕಾದಂಬರಿಗಳು. ಹೌದು. ಇನ್ನೊಬ್ಬನ ಯೋಚನೆಯ ಅವನ ಬರವಣಿಗೆಯಲ್ಲಿರುವ ದೃಶ್ಯ ಕಲ್ಪನೆಯನ್ನು ಇವರು ಕ್ಯಾಮ್ರಾ ಮೂಲಕ ಆಚೆ ತರ್ತಿದ್ರು. ಹಾಗಾಗಿ ಅವ್ರ ಜವಾಬ್ದಾರಿ ಸ್ವಲ್ಪ ಕಡಿಮೆ ಇರೋದು. ಸೊ ನೀವು ದಾಟು ಈ ಥರ ಕಾದಂಬರಿಗಳು ಓದಿ ಅನುಭವಗಳು ಗೊತ್ತಾಗುತ್ತೆ ಅವ್ರು. ಹೌದು. ಸೊ ಹಾಗಾಗಿ ಕಾದಂಬರಿ ಓರಿಯೆಂಟೆಡ್ ಸಿನಿಮಾಗಳೇ ಜಾಸ್ತಿ ಬರ್ತಿತ್ತು. ಸೊ ಹಂಗಾಗಿ ಈ ನಿರ್ದೇಶಕರು ಭಾಳ ಅದ್ಭುತವಾಗಿರೋರು. ಆಮೇಲೆ ನಟರು ಕೂಡ ಅಷ್ಟೇ ನಿರ್ದೇಶಕರು ಅಂದರೆ ತುಂಬ ಗೌರವ ಕೊಡೋರು. ಹೌದು. ಈಗಲೂ ಸುಮಾರು ಜನ ನಮ್ಮ ಸೀನಿಯರ್ ಆರ್ಟಿಸ್ಟ್ಗಳು ಹಳೆ ನಿರ್ದೇಶಕರು ಬಂದರೆ ಎದ್ದು ನಿಂತ್ಬಿಡ್ತಾರೆ ಮೇಡಮ್. ಹೌದು ಸರ್, ಹೌದು. ಆವಾಗ ಸಿನಿಮಾನೂ ಒಂದು ಗಾಂಭೀರ್ಯತೆ ಇತ್ತು ಕಾದಂಬರಿ ಸಿನಿಮಾಗಳು ಮಾಡುವಾಗ. ಆಮೇಲೆ ಆವಾಗ ಸಿನಿಮಾಗಳೆಲ್ಲ ಸ್ಟುಡಿಯೋನಲ್ಲಿ ನಡೆಯೋದು. ಜನಗಳಿಗೆ ಒಂದು ಕುತೂಹಲ ಇರೋದು, ಏನು ಮಾಡೋದು, ಇದನ್ನ ಹೆಂಗೆ ಮಾಡ್ತಾರೆ, ಇದು ಹೆಂಗೆ ಸಾಧ್ಯ ಅಂತ. ನಿಧಾನಕ್ಕೆ ಅದು ಬೀದಿಗೆ ಬಂತು. ಹಾಗಾಗಿ ಜನಗಳಿಗೆ ಕುತೂಹಲ ಕಡಿಮೆ ಆಯಿತು. ಬೀದಿಗೆ ಬಂದು ಒಂದು ಪ್ಲಸ್ ಏನಾಯಿತು ಅಂತಂದರೆ, ಸಬ್ಜೆಕ್ಟು ಬೀದಿಗೆ ಬರೋಕ್ಕೆ ಶುರುವಾಯಿತು ಸಿನಿಮಾಗೆ. ರೌಡಿ ಸಬ್ಜೆಕ್ಟ್ಗಳು, ಓಡದಾಟ, ರಾಜಕಾರಣದ್ದು, ಅದು ಇದು ಇವೆಲ್ಲ ಬಂತು. ಹೀಗಾಗಿ ಬರ್ತಾ 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 ಏನಾಯಿತು ಅಂದರೆ, ಇವನು ಬಡದಾಟ ಇರೋಪ್ಪ, ಇವನಿಗೊಂದು ಕತೆ ಮಾಡೋಣ. ಯಾಕಂದರೆ ಕಾದಂಬರಿಲಿ ಯಾರು ಬಡದಾಟ ಹೌದು. ಸೊ ಇವನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ, ಇವನಿಗೊಂದು ಕತೆ ಮಾಡೋಣ. ಹೀಗೆ ನಟನ ಆಧಾರಿತ ಕತೆ ಮಾಡ್ಕೊಂಡು ಹೋದರೆ ಹೊರತಾಗಿ ಕತೆಗೆ ಒಬ್ಬ ನಟನನ್ನಾಗಲಿ. ಅಂದರೆ ಸರ್ ಇದು ತುಂಬ ಸೂಕ್ಷ್ಮವಾಗಿದೆ ನೀವು ಹೇಳಿದ್ದು. ಏನಕ್ಕಂದರೆ ಬಹುಶಃ ಇಂಡಸ್ಟ್ರಿ ಅವ್ರು ಕೇಳಿಸ್ಕೊಂಡ್ರೆ ಬೇಜಾರು ಮಾಡ್ಕೋತಾರೆ ಅನ್ನೋ ಗೊತ್ತಿಲ್ಲ, ಬಟ್ ನನಗೆ ಅನ್ಸಿದ್ದು ನಾನು ಹೇಳಿದೆ. ಹೌದು, ಕತೆಗೋಸ್ಕರ ನಟನ ಹುಡ್ಕೋದು ಬೇರೆ, ನಟನಿಗೋಸ್ಕರ ಕತೆ ಮಾಡೋದು ಬೇರೆ. ತಪ್ಪದು. ಹೌದು. ಈಗ 2 ಥರ ಆರ್ಟಿಸ್ಟ್ ಇದ್ದಾರೆ. ಒಂದು ಪಾತ್ರಕ್ಕೆ ಅವನನ್ನು ತೊಡಗಿಸಿಕೊಳ್ಳುವುದು, ಇನ್ನೊಂದು ಪಾತ್ರವನ್ನೇ ಅವನಲ್ಲಿ ತೊಡಗಿಸ್ಕೊಂಡ್ಬಿಡೋದು. ಅವ್ನಿಗೆ ಹೆಂಗೆ ಬೇಕೋ ಹಂಗೆ ಪಾತ್ರ ಮಾಡೋದು. ಆ ಪಾತ್ರಕ್ಕೆ ಸರ್ ಸ್ವಲ್ಪ ನೀವು ಬ್ಲ್ಯಾಕ್ ಎಲ್ಲ ಹಾಕ್ಕೊಂಡು, ನಾರ್ತ್ ಕರ್ನಾಟಕ ಸರ್ ಒಂಥರ ಅರ್ಕುಲ್ ಬಟ್ಟೆ ಸರ್, ಅವೆಲ್ಲ ಬೇಡ ಸರ್, ಅಭಿಮಾನಿಗಳು ಒಪ್ಪಲ್ಲ ಸರ್, ಬೇರೆ ಏನೋ ಬೇಡ ಸರ್, ಚೇಂಜ್ ಮಾಡೋಣ ಸರ್, ಇರುತ್ತೆ. ಆ ಥರದ್ದು ನಡೆಯುತ್ತೆ. ಯಾಕಂದರೆ ಅವರು ಅಭಿಮಾನಿಗಳಿಗೋಸ್ಕರನೇ ಆ್ಯಕ್ಟ್ ಮಾಡಬೇಕು, ಇಲ್ಲ ಅಂತಲ್ಲ. ಹಂಗಿದ್ದಾಗ ಆ ಥರದ ವಿಷಯಗಳನ್ನ ತಗೋಬಾರ್ದು ಅಷ್ಟೇ. ಈಗ ಸುಮಾರು ಜನ ಅಂಬರೀಷ್ ಅಂದಿದಾರಲ್ಲ, ನನಗೆ ಈ ಪಾತ್ರ ಮಾಡೋಕ್ಕೆ ನಂಗೆ ಆ್ಯಕ್ಟಿಂಗ್ ಗೊತ್ತಿಲ್ಲ ಕಣ್ರಲ್ಲಿ, ಈ ಪಾತ್ರ ಹಂಗಲ್ಲ ಬಿಟ್ಬಿಟ್ರು, ಬೇರೆ ಯಾರನ್ನ ಹಾಕೊಳ್ರು ಅನ್ನೋರು ಅವರು. ಅಂದರೆ ಅದನ್ನು ಹೇಳೋದಕ್ಕೂ ಧೈರ್ಯ ಬೇಕು ಸರ್. ಧೈರ್ಯ ಬರಬೇಕು ಅಂದರೆ ಅವ್ನ ಲಿಮಿಟೇಷನ್ ಅವ್ರಿಗೆ ಗೊತ್ತಿತ್ತು ಅಂಬರೀಷ್ ಅವ್ರಿಗೆ. ಹಂಗಾಗಿ ಹೇಳ್ಬಿಡೋರು, ಆ್ಯಂಡ್ರಿ ಪ್ಲೇ ಎಲ್ಲ ನಂಗೆ ಬರಲ್ಲ ಕಣ್ಣಲ್ಲಿ, ಬೇರೆ ಕಲರ್ ಮಾಡಿಸ್ಕೊಂಡ್ರೆ. ಇಲ್ಲಿ ಒಂದು ಅಭಿಮಾನಿಗಳ ಒತ್ತಡ. ಸಿನಿಮಾ ಮಾಡಲಿಲ್ಲ ಅಂದರೂ, ಈಗ ಯಾರೇ ಹೀರೋ, ನಮ್ಮ ಸಿನಿಮಾ ಹೀರೋಗಳು ಮಾಡಲಿಲ್ಲ ಅಂದರೆ 3 ವರ್ಷ ಆದ ಸಿನಿಮಾ ಮಾಡಿಲ್ಲ, 4 ವರ್ಷ ಆದ ಸಿನಿಮಾ ಮಾಡಿಲ್ಲ ಅಂತಾಗುತ್ತೆ. ಹಂಗಾಗಿ ಅಭಿಮಾನಿಗಳಿಗೋಸ್ಕರನಾದರೂ ಸಿನಿಮಾ ಮಾಡೋದು. ಹೌದು, ಹೌದು. ಅವ್ರಿಗೆ ಇಷ್ಟ ಆಗುವಂಥ ಸಿನಿಮಾ ಮಾಡೋದು. ಆವಾಗ ಈ ಥರದ್ದು ಕಾಂಪ್ರಮೈಸ್ ಆಗೇ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸರ್, ನಿಮ್ಮ ಇಷ್ಟು ವರ್ಷ ನೀವು ಜರ್ನಿ ಮಾಡಿದ್ದೀರಲ್ವಾ, ನಿಮ್ಮ ನೆಚ್ಚಿನ ಡೈರೆಕ್ಟರ್ ಹಾಗೂ ನೀವು ಮಾಡಿರೋವಂಥ ಸಿನಿಮಾ ಯಾವುದಿಷ್ಟ ನಿಮಗೆ? ಈಗ ನಾನು ವೆಂಕ ಒಳ್ಳೆ ಡೈರೆಕ್ಟ್ರು ಅಂದರೆ ಕೆಂಪನ ಕೋಪ ಬರುತ್ತೆ, ಕೆಂಪ ಒಳ್ಳೆ ಡೈರೆಕ್ಟ್ರು ಅಂದರೆ ಸೀನಿಗೆ ಕೋಪ ಬರುತ್ತೆ. ಹೆಂಗೆ ಹೇಳೋದು? ಅದರಲ್ಲಿ ಚೂಸ್ ಮಾಡಿ ಹೇಳ್ಬೇಕು ನೀವು. ನಮ್ಗೆ ಕಷ್ಟ. ಯಾವುದೇ ಒಬ್ಬ ನಟನಿಗೆ ಇವನು ಒಳ್ಳೆ ಡೈರೆಕ್ಟ್ರು, ಇವನು ಒಳ್ಳೆ ಡೈರೆಕ್ಟ್ರ್ ಅಲ್ಲ ಅಂತ ಜಡ್ಜ್ ಮಾಡೋಕ್ಕಾಗಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಅವನು ಒಳ್ಳೆ ಡೈರೆಕ್ಟ್ರು, ಕೆಟ್ಟ ಡೈರೆಕ್ಟ್ರು ಅಂತ ಹೇಳೋಕ್ಕಲ್ಲ. ಒಳ್ಳೆ ಡೈರೆಕ್ಟ್ರ್ ಆಗಿದ್ದು ಕೆಟ್ಟ ಆರ್ಟಿಸ್ಟ್ ಸಿಕ್ಬಿಟ್ರೆ ಏನು ಮಾಡ್ತೀವಿ? ಏನು ಮಾಡೋಕ್ಕಾಗಲ್ಲ. ಯಾರನ್ನೂ ಯಾವುದಕ್ಕೂ ಜಡ್ಜ್ ಮಾಡೋಕ್ಕಾಗಲ್ಲ. ರಂಗಭೂಮಿಯಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಮಾಡಿದಿರಲ್ವಾ, ಅದರಲ್ಲಿ ನಿಮಗೆ ಇಷ್ಟವಾದ ಪಾತ್ರ ಯಾವುದು? ಚಿತ್ರಪಟ ರಾಮಾಯಣ. ಅಗವನಕಟ್ಟೆ ಗಿರಿಯಮ್ಮ ಅದು ಒಂದು ಸಣ್ಣ ಥ್ರೆಡ್. ಅದನ್ನು ತಗೊಂಡು ಬಿ ಜಯಶ್ರೀ ಮೇಡಮು HS ವೆಂಕಟೇಶ್ ಮೂರ್ತಿ ಹೇಳ್ತಾರೆ, ನನಗೊಂದು ನಾಟಕ ಬರ್ಕೊಡಿ. ಅವರು ನಾಟಕ ಬರೀತಾರೆ. ನಾಟಕದ ತಿರುಳು ಇಷ್ಟೇ, ರಾವಣನ ವಧೆ ಆದಮೇಲೆ ಇವರು ಭಾರತಕ್ಕೆ ಬಂದ ಮೇಲೆ ಒಮ್ಮೆ ಸೀತೆಯ ಒಬ್ಬ ಸ್ನೇಹಿತೆ ಬರ್ತಾಳು. ಒಂಥರ ಸೂಪರ್ ನ್ಯಾಚುರಲ್ ಕ್ಯಾರೆಕ್ಟರ್ ಇದು.
ಬರ್ತಾಳೆ. ನೋಡು, ಇಡೀ ಜಗತ್ತಲ್ಲಿ ಸೀತೆಯನ್ನು ಕಂಡ ಏಕೈಕ ಸ್ತ್ರೀ ಅಂದರೆ ನೀನು ಒಬ್ಬಳೆ, ಬೇರೆ ಯಾರೂ ನೋಡಿಲ್ಲ ರಾವಣನ, ನನಗೊಂದು ಚಿತ್ರ ಬರ್ಕೊಡು. ನಾನು ಅವ್ನ ಮುಖಾನೇ ನೋಡಿಲ್ಲ, ಅವ್ನು ಉಂಗುಷ್ಟ ನೋಡಿದ್ದೀನಿ ಅಷ್ಟೇ, ಬರೀದ್ರೆ ಹೆಂಗೆ ಬರೀಲಿ, ಅವ್ನು ಉಂಗುಷ್ಟ ನೋಡ್ಕೊಂಡೇ ಬರ್ಕೊಂಡೋಗು, ನಿಂದೆ ಒಂದು ಕಲ್ಪನೆ. ಬೆರಳು ಹಿಂಗಿದ್ರೆ ಹೆಬ್ಬೆರಳು ಹಿಂಗಿದ್ರೆ ಕಿರುಬೆರಳು, ಈ ಬೆರಳು ಈ ಬೆರಳು ಪಾದ, ಹಂಗೆ ಬರ್ಕೊಂಡು ಹೋಗು. ಅಯ್ಯೋ, ನಾನು ಅದನ್ನು ಬರೆಯೋಕೆ ಹೋಗಿ ಬೇರೆ ಏನಾರು ಬರೆದ್ಬಿಟ್ರೆ ಇನ್ನು ಏನಾದರೂ ಬರೀ ನೋಡ್ತೀನಿ. ಸರಿ, ಅವಳು ಬರೀತಾಳೆ, ಬರೆದ್ಮೇಲೆ ಹೇಳ್ತಾಳೆ, ಚಿತ್ರ ಚೆನ್ನಾಗೇನೋ ಬರೆದಿದ್ಯಾ, ಅದು ಒಂದು ದೋಷ ಇದೆ, ದೃಷ್ಟಿ ಇಟ್ಟಿಲ್ಲ ಕಣ್ಣಿಗೆ ದೃಷ್ಟಿ ಇಟ್ಟರೆ ಜೀವ ಬಂದ್ಬಿಡುತ್ತೆ ಚಿತ್ರಕ್ಕೆ, ಹೇಳಲ್ಲ ಅಂತ. ಸರಿ, ಅವಳು ಆ ಕಡೆ ಹೋದಾಗ ಇವಳು ಜೀವ ಕೊಟ್ಬಿಡ್ತಾಳೆ. ಆ ರಾವಣ ಮತ್ತೆ ವಾಪಸ್ ಬಂದ್ಬಿಡ್ತಾನೆ, ಸೀತೆನ ಕಾಡ್ಸೋಕೆ ಶುರು ಮಾಡ್ತಾನೆ, ನನ್ನನ್ನು ಮದುವೆ ಮಾಡ್ಕೊ ಹಂಗೆ ಹಿಂಗೆ ಅಂತ. ಮತ್ತೆ ರಾಮನಿಗೆ ಯುದ್ಧ ಆಗುತ್ತೆ. ಆವಾಗ ಸೀತೆ ಅಂತಾಳೆ, ತಾಯಿ ಮಗನ ಸಂಬಂಧಕ್ಕೆ ಕಳಂಕ ಹಚ್ಚಬೇಡಿ, ಇದು ನನ್ನ ಕಲ್ಪನೆ. ಹೆಂಗಿದೆ ನೋಡಿ, ಯೋಚನೆ ಮಾಡಿ. ಸೀತೆ ರಾವಣನ ಮಗ ಅಂತ ತಿಳ್ಕೊಂಡು ಚಿತ್ರ ಬರೀತಾಳೆ. ಆ ಯೋಚನೆ ರೀತಿ ತುಂಬ ಇಷ್ಟ ಆಯಿತು. ಅದರಲ್ಲಿ ಒಂದು 10 ನಿಮಿಷ ಸುಮ್ಮನೆ ನಿಂತಿರ್ಬೇಕು ಹಿಂಗೆ ಕಣ್ಣು ಮುಚ್ಕೊಂಡು. ಪಾತ್ರ ಮಾಡಿದ್ಮೇಲೆ ಯಶಸ್ವಿ ಅಂದರು. ನನ್ನ ಕಲ್ಪನೆಯ ರಾವಣ ಏನಿತ್ತು ಅದನ್ನು ನೀವು ತಂದುಬಿಟ್ರಿ ಪಂಡಿತ್, ಕರೆಕ್ಟ್, ಕೈ ಮುಗಿದ್ರು, ಥ್ಯಾಂಕ್ ಯು ಸರ್ ಅಂದೆ. ಪ್ರೇಕ್ಷಕರು ಅಷ್ಟೇ ಇವತ್ತು ನೆನೆಸ್ಕೋತಾರ ನಾಟಕನ. ಅದು ಹೆಂಗೆ ನಿಂತಿದ್ದೆ ಅಷ್ಟೊತ್ತು ಅಲ್ಲಾಡ್ದಿರ. ಹೌದು, ನಾನು ಹಿಂಗೆ ನಿಂತರೆ ನಾನು ಹಿಂದೆ ಇನ್ನು ಈ ಕಡೆ ಒಂದು ತಲೆ ಇರ್ತಿ, ಹಿಂಗೆ ತಲೆಗಳು ಹಿಂಗೆ ತಲೆಗಳು ಕೈ ತಕ್ಕಂಗೆ ಚಿತ್ರ ಇದೆ. ನಾನು ನೈಟ್ಗೆ ಬರ್ಸಿದ್ದಿದ್ದು ಅದು. ಅದು ಒಳ್ಳೆಯ ಪಾತ್ರ. ಪ್ರತಿಯೊಬ್ಬ ನಟನಿಗೂ ಪ್ರತಿ ಶೋ ಆದಮೇಲೂ ಅನಿಸುತ್ತೆ, ಇವತ್ತು ನಾನು ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು, ಮಾಡೋಕ್ಕಾಗಲಿಲ್ಲ. ಪ್ರತಿಯೊಬ್ಬ ನಟನಿಗೂ ಅನ್ಸುತ್ತೆ, ಅನಿಸ್ಬೇಕು. ಅನಿಸ್ಲಿಲ್ಲ ಅಂತಂದ್ರೆ ಅವನು ಅವ್ನು ಇನ್ನೇನು ಕಲ್ಪನೆನೇ ಇಲ್ಲ ಮೈಂಡಲ್ಲಿ ಅಂತ ಬಂದ್ಬಿಡುತ್ತೆ. ಓಕೆ ಸರ್, ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಇಷ್ಟೆಲ್ಲ ಮಾತಾಡಿದ್ರಿ, ನಿಮ್ಮ ಜೀವನದ ಅನುಭವಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ. ನಮಗೆ ಸಾಕಷ್ಟು ವಿಚಾರಗಳನ್ನ, ಎಸ್ಪೆಷಲಿ ನನಗೆ ಸಾಕಷ್ಟು ವಿಚಾರಗಳನ್ನ ನಮಗೆ ಹೇಳ್ಕೊಟ್ರಿ. ನೀವು ಹಿಂಗಿರಬೇಕು ನನಗೆ ಯಾರೋ ಹೇಳ್ಕೊಟ್ಟಿದ್ದು. ಹೌದು. Spotlight.